ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಃ ಶುಕ್ರಃ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕ ಬಾಂಧವರಲ್ಲಿ ರಾಘವೇಂದ್ರ ಭಟ್ ಮಾಡುವ ಅಭಿನಂದನೆಗಳು. ಧನುರಾಶಿಯ ಗೋಚರದ ಫಲಗಳನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ, ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಗ್ರಹಗಳ ಗತಿ ಅನುಸಾರವಾಗಿ ಶುಭ ಮತ್ತು ಅಶುಭ ಎರಡು ಫಲಗಳು ಕೂಡ ಸಮ್ಮಿಶ್ರವಾಗಿ ಇರುತ್ತದೆ. ಶುಭ ಫಲಗಳನ್ನು ನೋಡುವುದಾದರೆ, ಈ ತಿಂಗಳಲ್ಲಿ ತುಂಬ ಧೈರ್ಯವನ್ನು ಹೊಂದಿರುತ್ತೀರಾ. ಆ ಧೈರ್ಯದಿಂದ ಶೌರ್ಯವನ್ನು ಕೂಡ ನೀವು ಹೊಂದಿರುತ್ತೀರಾ. ಪೋಷಕರಲ್ಲಿ ಆರೋಗ್ಯ ಗಮನ ಇರಬೇಕು. ನ್ಯಾಯಾಲಯದಲ್ಲಿ ಜಯಪ್ರಾಪ್ತಿ. ಎಷ್ಟೋ ದಿನದಿಂದ ನ್ಯಾಯಾಲಯಕ್ಕೆ ಅಲಿದಾಡತಕ್ಕಂತಹ ನಿಮಗೆ ಜಯಪ್ರಾಪ್ತಿಯಾಗತಕ್ಕಂತಹ ಆಶಯವು ಹುಟ್ಟೀತು. ಕುಟುಂಬ ಸದಸ್ಯರಲ್ಲಿ ಪ್ರೀತಿ, ಮನೆಯಲ್ಲಿ ಯಾವುದೇ ರೀತಿ ಜಗಳಗಳು ಇಲ್ಲದೆ ಪ್ರೀತಿ ವಾತ್ಸಲ್ಯದಿಂದ ಸಾಂಸಾರಿಕ ಜೀವನವನ್ನು ನಡೆಸತಕ್ಕಂತಹ ಯೋಗವೂ ಕೂಡ ನಿಮಗೆ ಇದೆ. ಆದರೆ ಕೆಲಸವನ್ನು ಮಾಡುವಾಗ, ವ್ಯಾಪಾರವನ್ನು ಮಾಡುವಾಗ ಮನಸ್ಸು ವಿಚಲಿತವಾಗತಕ್ಕಂತಹ ಯೋಗ ಇರುವುದರಿಂದ ಆ ವಿಚಲಿತಗಳನ್ನೆಲ್ಲ ಬಿಟ್ಟು ಧೈರ್ಯದಿಂದ ನೀವು ಮುಂದೆ ಸಾಗಿದ್ದೇ ಆದರೆ ಜಯಪ್ರಾಪ್ತಿಯು ಖಂಡಿತವಾಗಲೂ ನಿಮ್ಮದೇ ಆಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ, ಫೆಬ್ರವರಿ ಮಾಸದಲ್ಲಿ ಆರಂಭ ಕಾಲದಲ್ಲಿ ಶುಭ ಫಲಗಳು ಇದ್ದರೂ ಕೊನೆಯ ಕಾಲದಲ್ಲಿ ಸ್ವಲ್ಪ ಮನಸ್ಸು ಚಾಂಚಲ್ಯಕ್ಕೆ ಒಳಗಾಗಿ ಓದುವುದನ್ನು ಸ್ವಲ್ಪ ಕಮ್ಮಿ ಮಾಡ್ತೀರಾ. ಹಾಗಾಗಬಾರದು ಅಂತಾದರೆ ಗಮನವನ್ನು ಹರಿಸಿ ವಿದ್ಯೆಯಲ್ಲಿ ಆಸಕ್ತಿಯನ್ನು ಹೊಂದಿ ಓದಿದ್ದೇ ಆದರೆ ಉತ್ತಮ ಫಲಿತಾಂಶವು ನಿಮ್ಮದಾಗುತ್ತದೆ. ಅದೇ ರೀತಿಯಾಗಿ ಅಶುಭ ಫಲಗಳನ್ನು ನೋಡುವುದಾದರೆ, ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ವಿಚಲಿತರಾಗ್ತೀರಾ ಅಂತ ಹೇಳಿದ್ದೇನಲ್ವಾ. ಅಂದ್ರೆ ಚಿಕ್ಕ ಚಿಕ್ಕ ಅಡೆತಡೆಗಳು ಬರುವ ಸಂಭವತೆ ಇದೆ. ಆ ಅಡೆತಡೆಗಳನ್ನು ಮೆಟ್ಟಿ ನಿಲ್ಲತಕ್ಕಂತಹ ಸ್ಥೈರ್ಯ ಮತ್ತು ಧೈರ್ಯ ಇದ್ದರೂ ನೀವು ಅದನ್ನು ಪ್ರಯತ್ನ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಜಯಪ್ರಾಪ್ತಿಯಾಗುತ್ತದೆ. ಬರತಕ್ಕಂತಹ ಅಶುಭಗಳ ಪರಿಹಾರಕ್ಕೆ ನಾವು ನೋಡುವುದಾದರೆ, ಧನು ಅಧಿಪತಿ ಗುರು ಆದ್ದರಿಂದ ಗುರು ಸೇವನೆ, ರಾಘವೇಂದ್ರ ಮಠಗಳ ದರ್ಶನ, ಗುರು ಆರಾಧನೆ, ಗುರುಗಳ ನಾಮಸ್ಮರಣೆಯಿಂದ ಅಶುಭವೂ ಕೂಡ ನಿಮಗೆ ಶುಭವಾದೀತು. ಧನುರಾಶಿಯವರಿಗೆ ಉತ್ತಮ ವರ್ಣಗಳು ಯಾವುದು ಅಂತ ಹೇಳಿದರೆ ಹಳದಿ, ಹಸಿರು, ಅದೇ ರೀತಿಯಾಗಿ ಬಿಳಬೆಣ್ಣಗಳು ನಿಮಗೆ ಶುಭಪ್ರದಾಯಕವು. ಉತ್ತಮ ತಾರೀಖುಗಳನ್ನು ನೋಡುವುದಾದರೆ 8, 16, 25ಗಳು ನಿಮಗೆ ಶುಭವನ್ನು ಕೊಡುತ್ತವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಸರ್ವೇ ಶ್ರೀಕೃಷ್ಣಾರ್ಪಣಮಸ್ತು.